ಭೈರತಿ ಬಸವರಾಜರನ್ನ ಕೋರ್ಟಿಗೆ ಹಾಜರುಪಡಿಸಿದಂತಹ ಸಿಐಡಿ ಬೆಂಗಳೂರಿನ 42ನೇ ಎಸಿಜೆಎಂ ಈ ಒಂದು ನ್ಯಾಯಾಲಯಕ್ಕೆ ಹಾಜರು ಮಾಡಲಾಗಿದೆ. ಭೈರತಿ ಬಸವರಾಜರನ್ನ ಕೋರ್ಟಿಗೆ ಹಾಜರುಪಡಿಸಿದಂತಹ ಸಿಐ ಬೆಂಗಳೂರಿನ 42ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಹಾಜರು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿರುವಂತಹ ಭೈರತಿ ಬಸವರಾಜ್ 14 ದಿನ ಕಸ್ಟಡಿಗೆ ಮನವಿ ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು, ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ಸಿಐಡಿ ಕಸ್ಟಡಿಗೆ ನೀಡದಂತೆ ಭೈರತಿ ಪರ ವಕೀಲರು ಮನವಿಯನ್ನ ಮಾಡ್ತಾರೆ. ಭೈರತಿ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಸಿ ವಾದವನ್ನ ಮಾಡಲಾಯಿತು. ಭೈರತಿ ಬಸವರಾಜ್ ಅವರ ಕಸ್ಟಡಿ ಅವಶ್ಯಕತೆ ಇದೆ ಅಂತ ಹೇಳಿ ಎಸ್ಎಸ್ಪಿ ವಾದವನ್ನ ಕೂಡ ಮಂಡಿಸಿ ಆಗಿದೆ. ಭೈರತಿ ಬಸವರಾಜ್ ಅವರನ್ನ ಇವತ್ತು ಕೋರ್ಟ್ ಮುಂದೆ ನಿಲ್ಲಿಸಲಾಗಿತ್ತು. ನಿನ್ನೆ ಬಂದವರು ಶರಣಾದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥದ್ದು ಅವರು ಕೇಳ್ಕೊಳ್ಳುತ್ತಾರೆ, ಇವರು ಕಸ್ಟಡಿಯನ್ನ ಕೊಡಬಾರದು ಅಂತ ಹೇಳಿ. ಆಗ ಸಿಐಡಿಯಲ್ಲಿರುವಂಥವರು ಇಲ್ಲ, ಕಸ್ಟಡಿಗೆ ಬೇಕು ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಭೈರತಿ ಬಸವರಾಜರನ್ನ ಕೋರ್ಟಿಗೆ ಹಾಜರುಪಡಿಸಿದಂತಹ ಸಿಐಡಿ ಬೆಂಗಳೂರಿನ 42ನೇ ಎಸಿಜೆಎಂ ಈ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿತ್ತು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿರುವಂತಹ ಭೈರತಿ ಬಸವರಾಜ್ ಅವರು 14 ದಿನ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಸಿಐಡಿ ಅವರು 14 ದಿನ ಕಸ್ಟಡಿ ಕೇಳುತ್ತಾರೆ ಅಂತ ಹೇಳಿ. ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ಒಂದಿಷ್ಟು ವಿಚಾರಗಳನ್ನ ಅವ್ರ ಬಾಯಿಂದ ಬಾಯಿ ಬಿಡಿಸೋದಿದೆ. ಸೊ ಒಂದು ಕಾರಣಕ್ಕೆ 14 ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳುತ್ತಾರೆ. ಅದಕ್ಕೆ ಸಿಐಡಿ ಕಸ್ಟಡಿಗೆ ನೀಡದಂತೆ ಭೈರತಿ ಪರವಾಗಿರುವಂತಹ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ಬೇಕು ಏನಾಗತ್ತಂತ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನಾಯ್ತು ಕೋರ್ಟ್ನಲ್ಲಿ, ಏನಾಯ್ತು? ಭೈರತಿ ಬಸವರಾಜ್ ಅವರನ್ನ 14 ದಿನಗಳ ಕಾಲ ಸಿಐಡಿ ಕಸ್ಟಡಿ ಕೊಡ್ತಾರ, ಏನ್ ಕತೆ? ಎಸ್ ಕಾವ್ಯ, ಈ ಒಂದು ಬೆಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿದ್ದು, ಅವರನ್ನ ಕೋರ್ಟಿಗೆ ಹಾಜರುಪಡಿಸುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡಿರುವಂತದ್ದು. ಇಂದು ಬೆಳಗ್ಗೆ ಕೂಡ ಸಿಐಡಿ ಮಾಡಿ ನಂತರ ಅವರನ್ನ ಆಸ್ಪತ್ರೆ ಅಂದ್ರೆ ಮೆಡಿಕಲ್ ಟೆಸ್ಟ್ಗೋಸ್ಕರ ಆಸ್ಪತ್ರೆಗೆ ಕರೆದೊಯ್ತಾರೆ. ಅದು ಅಲ್ಲಿ ಕರೆದೋದ ನಂತರ ಅವರ ಸುಮಾರು 3-3:30 4 ಗಂಟೆಯ ಸುಮಾರಿಗೆ ಅವರನ್ನ ಒಂದು ಕೋರ್ಟ್ಗೆ ಹಾಜರುಪಡಿಸಿ ಈಗಲೂ ಕೂಡ ಅವರ ಒಂದು ತನಿಖೆ ಮತ್ತು ವಿಚಾರಣೆಯನ್ನ ಕೂಡ ಕೋರ್ಟ್ ಆವರಣದಲ್ಲಿ ನಡೀತಾ ಇರುವಂತದ್ದು. ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಅವರ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರು ಕೂಡ ವಾದಗಳನ್ನ ಕೂಡ ಅವರು ಮಾಡ್ತಾ ಇರುವಂತದ್ದು ಕಾವ್ಯ. ಇನ್ನು ಅವರ ಒಂದು ನಿಸರ್ಗ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಅದರಲ್ಲೂ ಕೂಡ ಧ್ವನಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅನ್ನೋ ಕಾರಣಕ್ಕೆ ನಿಮ್ಮ ಲೈನನ್ನು ಕಟ್ ಮಾಡಬೇಕಾಯ್ತು. ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಭೈರತಿ ಪರವಾಗಿರುವಂತಹ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ವಾದವನ್ನು ಮಂಡಿಸಿದ್ದಾರೆ. ಜಾಮೀನು ಕೊಡೋದು ಡೌಟ್ ಇದೆ, ಆದರೆ 14 ದಿನ ಕಸ್ಟಡಿಗೆ ಸಿಗ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕು. ಭೈರತಿ ಬಸವರಾಜ್ ಕೋರ್ಟಿಗೆ ಹಾಜರುಪಡಿಸಿ ಸಾಕಷ್ಟು ವಾದ ಪ್ರತಿವಾದಗಳು ನಡೆದವು. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಲ್ಲಿ ಹಾಜರುಪಡಿಸಿ ಒಂದಿಷ್ಟು ವಾದ ಪ್ರತಿವಾದಗಳು ನಡೆಯಿತು. ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದಂತಹ ಸಿಐಡಿ ಅವರು ಸಾಕಷ್ಟು ದಿನಗಳ ಕಾಲ 14 ದಿನಗಳ ಕಾಲನಾದರೂ ಕೂಡ ಭೈರತಿ ಬಸವರಾಜ್ ಅವರು ನಮ್ಮ ಕಸ್ಟಡಿಗೆ ಇರಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಭೈರತಿ ಪರವಾಗಿರುವಂತಹ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ವಾದವನ್ನು ಮಂಡನೆ ಮಾಡ್ತಾರೆ. ಕೋರ್ಟ್ ಏನು ಹೇಳುತ್ತೆ ಮುಂದೆ ಅನ್ನೋದು ಕಾದು ನೋಡಬೇಕು. ಅವರು ಬರೋ ಥರ ಮಾಡಿದ್ದಂತಹ ಸಿಐಡಿ ಟೀಮ್ಸ್ ಸೊ ಇವಾಗ 14 ದಿನ ಕಸ್ಟಡಿ ಕೊಡ್ತಾರಾ ಅನ್ನೋದು ಕಾದು ನೋಡಬೇಕು. ಬೆಕ್ಲೂರು ಶಿವ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ.
ಸಿಐಡಿ ಕಸ್ಟಡಿಗೆ ನೀಡದೆ ಮೆಡಿಕಲ್ ಟೆಸ್ಟ್ಗೆ ರವಾನೆ. ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಜಯದೇವಾದಲ್ಲಿ ಟೆಸ್ಟ್. ಸಿಐಡಿ ಕಸ್ಟಡಿಗೆ ನೀಡದೆ ಮೆಡಿಕಲ್ ಟೆಸ್ಟ್ಗೆ ರವಾನೆ. ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಜಯದೇವಾದಲ್ಲಿ ಟೆಸ್ಟ್. ಜಯದೇವಾದಲ್ಲಿ ಟೆಸ್ಟ್ ನಡೆಸುವಂತೆ ವೈದ್ಯರ ಶಿಫಾರಸು. ವೈದ್ಯರ ಸೂಚನೆಯ ಮೇರೆಗೆ ಮೆಡಿಕಲ್ ಟೆಸ್ಟ್ಗೆ ಭೈರತಿ ಬಸವರಾಜ್ ಅವರನ್ನು ರವಾನೆ ಮಾಡಲಾಗಿದೆ. ಇಂದು ಭೈರತಿ ಬಸವರಾಜ್ಗೆ ವೈದ್ಯಕೀಯ ಪರೀಕ್ಷೆ ಇದೆ. ನಾಳೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಿಕ್ಕೆ ಸೂಚನೆ. ಶಾಸಕ ಭೈರತಿ ಬಸವರಾಜ್ಗೆ ಒಂದು ದಿನ ರಿಲೀಫ್ ಸಿಕ್ಕಿದೆ. ಅದು ಕೂಡ ವಯಸ್ಸಾಯಿತು, ಹೃದಯ ಸಂಬಂಧಿ ಕಾಯಿಲೆ ಇದೆ. ಆ ಒಂದು ಕಾರಣಕ್ಕಾಗಿ ಒಂದ್ಸಲ ವೈದ್ಯರ ಬಳಿ ಹೋಗಿ ಪರಿಶೀಲನೆ ಮಾಡೋದು ಅಗತ್ಯ ಅಂತ ಹೇಳಿದ ನಂತರ ಅವರನ್ನು ವೈದ್ಯರ ಬಳಿ ಹೋಗಿ ಪರಿಶೀಲನೆ ಮಾಡಲಾಯಿತು. ಒಂದೇ ಒಂದು ದಿನ ಭೈರತಿ ಬಸವರಾಜ್ಗೆ ಎಕ್ಸ್ಕ್ಯೂಸ್ ಕೊಟ್ಟಿರುವಂತಹ ಕೋರ್ಟು ನಾಳೆ ನ್ಯಾಯಾಧೀಶರ ಮನೆಯಲ್ಲಿ ನಿಶ್ಚಯ ಆಗತ್ತೆ. ಏನು ಡೂ ಆರ್ ಡೈ ಇದು. ಒಂದು ಅವರನ್ನು ಜಾಮೀನು ಮೂಲಕ ಹೊರಗಡೆ ಕರ್ಕೊಬರ್ಬೇಕು, ಇಲ್ಲ ಪೊಲೀಸ್ ಕಸ್ಟಡಿ ಕೊಡಬೇಕು. ಎರಡೇ ಇರೋದು ದಾರಿ. ನೋಡ್ಬೇಕು ಏನಾಗತ್ತೆ.